ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ಪೆಚ್ ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ಏನು, ಇಂಟ್ರಾಡೇ ಟ್ರೇಡಿಂಗ್ನ 2 ಟೈಪ್ಸ್ ಯಾವುದು, ಹಾಗೆಯೇ ಒಂದು ಸ್ಟಾಕ್ನ ಬೆಲೆ ಜಾಸ್ತಿ ಹಾಗೂ ಕಮ್ಮಿ ಆಗಲಿಕ್ಕೆ ಯಾವೆಲ್ಲ ವಿಷಯಗಳು ಮ್ಯಾಟರ್ ಆಗುತ್ತೆ, ಇಂಟ್ರಾಡೇ ಟ್ರೇಡಿಂಗ್ನ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ಗಳು, ಇಂಟ್ರಾಡೇ ಹಾಗೂ ಡೆಲಿವರಿ ಟ್ರೇಡಿಂಗ್ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಶೇರನ್ನು ಬೈ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ, ಒಂದು ಡೆಲಿವರಿ, ಇನ್ನೊಂದು ಇಂಟ್ರಾಡೇ. ಡೆಲಿವರಿ ಟ್ರೇಡಿಂಗ್ ಅಂದರೆ ಒಂದು ಸ್ಟಾಕ್ನ ನೀವು ಬೈ ಮಾಡಿ ಕೆಲವು ದಿನಗಳಿಗೆ, ವಾರಕ್ಕೆ, ತಿಂಗಳಿಗೆ ಅಥವಾ ವರ್ಷಗಟ್ಟಲೆ ಆ ಸ್ಟಾಕನ್ನು ಇಟ್ಟುಕೊಳ್ಳುವುದು, ಆಮೇಲೆ ಬೇಕಾದರೆ ಸೆಲ್ ಮಾಡುವುದು. ಈ ಅವಧಿ 2 ದಿನದಿಂದ ಹಿಡಿದು 20 ವರ್ಷಗಳವರೆಗೆ ಬೇಕಾದರೂ ಇಟ್ಟುಕೊಳ್ಳಬಹುದು. ನೆಕ್ಸ್ಟ್, ಇಂಟ್ರಾಡೇ ಟ್ರೇಡಿಂಗ್. ಈ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ನೀವು ಷೇರುಗಳನ್ನು ಬೈ ಮತ್ತು ಸೆಲ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು. ನೀವು ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಒಂದೇ ದಿನ ಬೆಳಿಗ್ಗೆ 9:15ರಿಂದ ಮಧ್ಯಾಹ್ನ 3:20 ಒಳಗೆ ಟ್ರೇಡಿಂಗ್ನ ಕಂಪ್ಲೀಟ್ ಮಾಡಬೇಕು. ಅದೆಷ್ಟೋ ಟ್ರೇಡರ್ಗಳು ಟೆಕ್ನಿಕಲ್ ಫಂಡಮೆಂಟಲ್ಸ್, ಚಾರ್ಟ್ಸ್, ಕ್ಯಾಂಡಲ್ ಸ್ಟಿಕ್ಸ್, ಪ್ಯಾಟರ್ನ್ಸ್ ಈ ಎಲ್ಲ ವಿಷಯಗಳನ್ನು ಸ್ಟಡಿ ಮಾಡಿ ಪ್ರತಿದಿನ ಸಾವಿರಗಟ್ಟಲೆ ಹಣವನ್ನು ಸಂಪಾದಿಸ್ತಾ ಇದ್ದಾರೆ. ಈ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ 2 ಟೈಪ್ಸ್ ಇದೆ. ಮೊದಲು ಸ್ಟಾಕ್ನ ಬೈ ಮಾಡಿ ಆಮೇಲೆ ಸೆಲ್ ಮಾಡುವುದು, ಅಂದರೆ ಯಾವುದಾದರೂ ಶೇರನ್ನು ಕಮ್ಮಿ ಬೆಲೆಯಲ್ಲಿ ಬೈ ಮಾಡಿ ಆ ಶೇರಿನ ಬೆಲೆ ಜಾಸ್ತಿ ಆದಾಗ ಆ ಶೇರನ್ನು ಸೆಲ್ ಮಾಡಿ ಲಾಭ ಗಳಿಸುವುದು. ಹಾಗಾದರೆ ಶೇರಿನ ಬೆಲೆ ಜಾಸ್ತಿ ಆಗಲಿಕ್ಕೆ ಕಾರಣಗಳು ಏನು ಅಂತ ನೋಡೋಣ. ಟೆಕ್ನಿಕಲ್ ಅನಾಲಿಸಿಸ್ ನೋಡೋದಾದರೆ, ಒಂದು ಸ್ಟಾಕ್ಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ, ಅಂದರೆ ಆ ಸ್ಟಾಕನ್ನು ಜಾಸ್ತಿ ಜನ ಬೈ ಮಾಡಿದಾಗ ಆ ಸ್ಟಾಕ್ನ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದರೆ, ಒಂದು ಕಂಪನಿಗೆ ಹೊಸದಾಗಿ ಒಳ್ಳೆ ರೆಪ್ಯೂಟೆಡ್ CEO ಅಥವಾ ಮ್ಯಾನೇಜರ್ನ ಹೈರ್ ಮಾಡಿದಾಗ ಆ ಕಂಪನಿಯ ಶೇರ್ ಪ್ರೈಸ್ ಜಾಸ್ತಿ ಆಗಬಹುದು. ಒಂದು ಕಂಪನಿಯ ಮೇಲೆ ಯಾವುದಾದರೂ ಲೀಗಲ್ ಕೇಸ್ ಇದ್ದಾಗ ಕೋರ್ಟ್ನಲ್ಲಿ ಆ ಕೇಸ್ನ ಫಲಿತಾಂಶ ಕಂಪನಿಯ ಪರವಾಗಿ ಬಂದರೆ ಶೇರ್ ಪ್ರೈಸ್ ಜಾಸ್ತಿ ಆಗಬಹುದು. ಹಾಗೆ ಒಂದು ಕಂಪನಿಯಲ್ಲಿ ಹೊಸದಾಗಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಶೇರ್ ಪ್ರೈಸ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಒಂದು ಕಂಪನಿಗೆ ಯಾವುದಾದ್ರೂ ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಸಿಕ್ಕಿದಾಗ ಅಥವಾ ಆ ಕಂಪನಿ ತನ್ನ ಬಿಸ್ನೆಸ್ನ ಎಕ್ಸ್ಪೆನ್ಷನ್ ಮಾಡಿದಾಗ ಶೇರ್ ಪ್ರೈಸ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಶಾರ್ಟ್ ಸೆಲ್ಲಿಂಗ್. ಈ ರೀತಿಯ ಟ್ರೇಡಿಂಗ್ನಲ್ಲಿ ನಮ್ಮ ಹತ್ತಿರ ಯಾವುದೇ ಕಂಪನಿಯ ಷೇರುಗಳು ಇಲ್ಲದಿದ್ದರೂ ಕೂಡ ಮೊದಲೇ ಆ ಕಂಪನಿಯ ಷೇರುಗಳನ್ನು ಸೆಲ್ ಮಾಡಿ ಆಮೇಲೆ ಬೈ ಮಾಡಬಹುದು. ಅಂದರೆ ಒಂದು ಕಂಪನಿಯ ಶೇರನ್ನು ಜಾಸ್ತಿ ಬೆಲೆ ಇದ್ದಾಗ ಸೆಲ್ ಮಾಡಿ, ಬೆಲೆ ಕಡಿಮೆಯಾದಾಗ ಬೈ ಮಾಡುವ ಮೂಲಕ ಲಾಭ ಗಳಿಸಬಹುದು. ಇಲ್ಲಿ ಷೇರಿನ ಬೆಲೆ ಕಡಿಮೆಯಾಗುವುದಕ್ಕೆ ಯಾವೆಲ್ಲ ಕಾರಣಗಳಿದೆ ಅಂತ ನೋಡೋಣ. ಇಲ್ಲಿ ಕೂಡ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಒಂದು ಸ್ಟಾಕ್ನ ಯಾವುದೋ ಒಂದು ಕಾರಣಕ್ಕಾಗಿ ಇನ್ವೆಸ್ಟರ್ಸ್ಗಳು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸೆಲ್ಲಿಂಗ್ನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಟಾಕ್ನ ಪ್ರೈಸ್ ಕಡಿಮೆ ಆಗುತ್ತಾ ಬರುತ್ತೆ. ನೆಕ್ಸ್ಟ್, ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದರೆ, ಒಂದು ಕಂಪನಿಯ ಒಳ್ಳೆ ರೆಪ್ಯೂಟೆಡ್ CEO ಅಥವಾ ಮ್ಯಾನೇಜ್ಮೆಂಟ್ ವಿಭಾಗದ ಯಾರಾದರೂ ಕಂಪನಿಗೆ ರಿಸೈನ್ ಮಾಡಿದಾಗ ಷೇರುಗಳ ಬೆಲೆ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಒಂದು ಕಂಪನಿಯ ಮೇಲೆ ಸಪ್ಲೈಯರ್ಸ್, ಕಾಂಟ್ರಾಕ್ಟರ್ಸ್ ಬೇರೆ ಯಾರಾದರೂ ಲೀಗಲ್ ಆಗಿ ಕೆಲವು ಕಾರಣಗಳಿಂದ ಕೇಸ್ನ ಫೈಲ್ ಮಾಡಿದರೆ ಷೇರುಗಳ ಪ್ರೈಸ್ ಕಡಿಮೆ ಆಗುತ್ತೆ. ಒಂದು ಕಂಪನಿಯ ಯಾವುದಾದರೂ ಪ್ರಾಡಕ್ಟ್ನಲ್ಲಿ ಪ್ರಾಬ್ಲಮ್ ಆದರೆ, ಪ್ರಾಡಕ್ಟ್ ಯಾವುದಾದ್ರೂ ಟೆಸ್ಟ್ನಲ್ಲಿ ಫೇಲ್ ಆದಾಗ ಕಂಪನಿಯವರು ಗ್ರಾಹಕರಿಂದ ಪ್ರಾಡಕ್ಟ್ನ ರೀಕಾಲ್ ಮಾಡ್ತಾರೆ. ಆ ಸಮಯದಲ್ಲಿ ಷೇರುಗಳ ಬೆಲೆ ಕಡಿಮೆ ಆಗಬಹುದು. ಹೀಗೆ ಸ್ಟಾಕ್ ಪ್ರೈಸ್ ಕಡಿಮೆ ಆಗಲಿಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. ಇನ್ನು ಇಂಟ್ರಾಡೇ ಟ್ರೇಡಿಂಗ್ನಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನಿಮಗೆ ಲಾಭ ಅಥವಾ ನಷ್ಟ ಒಂದೇ ದಿನದಲ್ಲಿ ಗೊತ್ತಾಗುತ್ತೆ, ಹಾಗಾಗಿ ಜಾಸ್ತಿ ಸಮಯ ಕಾಯುವ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಮಾರ್ಜಿನ್. ಇದು ಇಂಟ್ರಾಡೇ ಟ್ರೇಡಿಂಗ್ನ ಅತಿ ದೊಡ್ಡ ಅಡ್ವಾಂಟೇಜ್. ಇಲ್ಲಿ ನಿಮ್ಮಲ್ಲಿರುವ ಹಣದ ಮೊತ್ತಕ್ಕಿಂತ ಜಾಸ್ತಿ ಷೇರು ಖರೀದಿ ಅಥವಾ ಮಾರಾಟ ಮಾಡಬಹುದು. ಅಂದರೆ ನಿಮ್ಮ ಹತ್ತಿರ ಟ್ರೇಡಿಂಗ್ ಮಾಡಲಿಕ್ಕೆ ಕೇವಲ ₹100 ಇದ್ದರೂ ಸಹ ನೀವು ₹500ವರೆಗೆ ಷೇರುಗಳನ್ನು ಖರೀದಿ ಮಾಡಬಹುದು. ಉದಾಹರಣೆಗೆ, ಯಾವುದಾದರೂ ಸ್ಟಾಕ್ ಡೆಲಿವರಿನಲ್ಲಿ ಪರ್ಚೇಸ್ ಮಾಡುವಾಗ ₹100 ಇದ್ದರೆ ಅದೇ ಸ್ಟಾಕ್ನ ನೀವು ಇಂಟ್ರಾಡೇ ಟ್ರೇಡಿಂಗಲ್ಲಿ ₹100ಗೆ 5 ಶೇರನ್ನು ಖರೀದಿಸಬಹುದು. ಮೂರನೇ ಅಡ್ವಾಂಟೇಜಸ್ ಏನು ಅಂತ ನೋಡೋದಾದರೆ, ಶಾರ್ಟ್ ಸೆಲ್ಲಿಂಗ್. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಶಾರ್ಟ್ ಸೆಲ್ಲಿಂಗ್ ಅವೈಲೇಬಲ್ ಇರೋದರಿಂದ ಮಾರುಕಟ್ಟೆ ಬೇರಿಶ್ ಅಂದರೆ ಡೌನ್ ಸೈಡ್ ಟ್ರೆಂಡ್ ಇದ್ದರೂ ಕೂಡ ನೀವು ಹಣವನ್ನು ಗಳಿಸಬಹುದು. ಇನ್ನು ಇಂಟ್ರಾಡೇ ಟ್ರೇಡಿಂಗ್ನ ಡಿಸ್ಅಡ್ವಾಂಟೇಜಸ್ಗಳನ್ನು ನೋಡೋದಾದರೆ, ಟ್ರೇಡಿಂಗ್ ಅವಧಿ ಒಂದೇ ದಿನ ಇರೋದರಿಂದ ನಾವು ಬೈ ಮಾಡಿರೋ ಶೇರ್ನ ಬೆಲೆ ಕಡಿಮೆಯಾಗುತ್ತಿದ್ದರೂ ಆ ಶೇರನ್ನು ಸೆಲ್ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತದೆ. ಎರಡನೇದಾಗಿ, ಇಂಟ್ರಾಡೇ ಟ್ರೇಡಿಂಗ್ ಷೇರುಗಳನ್ನು ಬೈ ಹಾಗೂ ಸೆಲ್ ಮಾಡಲಿಕ್ಕೆ ಮಾರ್ಜಿನ್ ಇಟ್ಟೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟ್ ಮೊತ್ತಕ್ಕೆ ನಷ್ಟದ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್, ಇಂಟ್ರಾಡೇ ಟ್ರೇಡಿಂಗ್ ಮಾಡಿದರೆ ನಮಗೆ ಷೇರಿನ ಮೇಲೆ ಯಾವುದೇ ರೀತಿಯಾದ ಬೋನಸ್ ಹಾಗೂ ಡಿವಿಡೆಂಡ್ಗಳು ಸಿಗುವುದಿಲ್ಲ. ನೆಕ್ಸ್ಟ್, ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ನಾವು ಟ್ರೇಡ್ನ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಒಂದು ಸ್ಟಾಕ್ ಬೈ ಮಾಡಿದರೆ ಆ ಸ್ಟಾಕ್ನ ಬೆಲೆಯ ಏರಿಳಿತಗಳನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇಂಟ್ರಾಡೇ ಟ್ರೇಡಿಂಗ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ನೆಕ್ಸ್ಟ್, ನೀವು ಟ್ರೇಡಿಂಗ್ನ 3:20 ಒಳಗೆ ಕಂಪ್ಲೀಟ್ ಮಾಡದೇ ಇದ್ದರೆ ನಿಮ್ಮ ಬ್ರೋಕರೇಜ್ಗಳು ನಿಮ್ಮ ಟ್ರೇಡಿಂಗ್ನ 3:20ಗೆ ಕ್ಲೋಸ್ ಮಾಡ್ತಾರೆ ಹಾಗೂ ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಅಂತ 50 ರಿಂದ 70 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಇಂಟ್ರಾಡೇ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡದೇ ಇದ್ದರೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ. ಇನ್ನು ಡೆಲಿವರಿ ಹಾಗೂ ಇಂಟ್ರಾಡೇ ಯಾವುದು ಬೆಸ್ಟ್ ಅಂತ ನೋಡೋಣ. ಹೆಚ್ಚಿನ ಮಾರ್ಕೆಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಡೆಲಿವರಿ ಟ್ರೇಡಿಂಗ್ ಬೆಸ್ಟ್ ಅಂತ ಹೇಳ್ತಾರೆ. ಯಾರಿಗೆ ಟ್ರೇಡಿಂಗ್ ಮಾಡಲಿಕ್ಕೆ ಸಮಯ ಇರೋದಿಲ್ವೋ, ಪ್ರತಿದಿನ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡಲಿಕ್ಕೆ ಆಗುವುದಿಲ್ವೋ, ಹಾಗೆಯೇ ತನ್ನ ಫ್ಯೂಚರ್ ವೆಲ್ತ್ಗಾಗಿ ಹಣವನ್ನು ಸೇವ್ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಈ ಡೆಲಿವರಿ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೂಕ್ತವಾಗಿರುತ್ತೆ. ಇನ್ನು ಯಾರು ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೋ, ಚಾರ್ಟ್, ಪ್ಯಾಟರ್ನ್ಸ್, ಕ್ಯಾಂಡಲ್ಸ್ಟಿಕ್ ಇವುಗಳ ಬಗ್ಗೆ ಯಾರು ಚೆನ್ನಾಗಿ ತಿಳಿದುಕೊಂಡಿರ್ತಾರೋ ಅವರಿಗೆ ಇಂಟ್ರಾಡೇ ಟ್ರೇಡಿಂಗ್ ಬೆಸ್ಟ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇಂಟ್ರಾಡೇ ಟ್ರೇಡರ್ಸ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾದ ಕೆಲವು ವಿಷಯಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.